ರಾಜ್ಯದಲ್ಲಿ ಈಗಾಗಲೇ ಬರಗಾಲ ಇದೆ, ಜೊತೆಗೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಈ ಎಲ್ಲ ಸಮಸ್ಯೆಗಳನ್ನು ಚರ್ಚೆ ಮಾಡಲು ಅಧಿವೇಶನ ಕೂಡ ನಡೀತು. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಅಧಿವೇಶನದಲ್ಲಿ ರಾಜ್ಯದ ಜನರ ಸಮಸ್ಯೆಗಳು ಚರ್ಚೆ ಆಗದಿರುವುದು ನಿಜಕ್ಕೂ ವಿಷಾದಕರ ಸಂಗತಿ. ಒಂದು ಕಡೆ ಕಾಂಗ್ರೆಸ್ನವರು ಬಿಜೆಪಿಯವರ ವಿರುದ್ಧ ರಾಜಕೀಯ ಮಾಡಿದರೆ, ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರದ ನಡೆ ವಿರುದ್ಧ ಖಂಡನೆ ವ್ಯಕ್ತಪಡಿಸಿ ಸದನವನ್ನೇ ನಡೆಯಲು ಅವಕಾಶ ಮಾಡಿಕೊಡಲಿಲ್ಲ. ಸೊ ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆ ವಿಧಾನ ಪರಿಷತ್ ಸದಸ್ಯರಾಗಿರುವಂತ ನಾಗರಾಜ್ ಯಾದವ್ ಅವರಿದ್ದಾರೆ. ಸರ್, ಈಗ ಸದನ ಸಾಕಷ್ಟು ನಿರೀಕ್ಷೆಯನ್ನು ಹೊಂದಿತ್ತು. ರಾಜ್ಯದ ರೈತರು, ಜನಸಾಮಾನ್ಯರು ಸಹ ನಿರೀಕ್ಷೆ ಇಟ್ಟಿದ್ರು ಸದನವನ್ನು ನಡೆಸಿ ನಮ್ಗೆ ಏನೋ ಒಂದು ಬರದ ಸನ್ನಿವೇಶದಲ್ಲಿ ನಮ್ಗೆ ಅನುಕೂಲ ಮಾಡಿಕೊಡ್ತಾರಂತ. ಕಾಂಗ್ರೆಸ್ ಸರ್ಕಾರ ಯಾಕೆ ಜನರಿಗೆ ಮೋಸ ಮಾಡಿತ್ತು? ಯಾರು ಮಾಡಿದ್ರು? ಕಾಂಗ್ರೆಸ್ ಸರ್ಕಾರ ಮೋಸನ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಏನು ಒಂದು ಅರ್ಥ ಬರ್ತದೆ, ನೀವು ವಿಧಾನ ಸಭೆ ಅಥವಾ ವಿಧಾನ ಪರಿಷತ್ತಲ್ಲಿ ಕಲಾಪಗಳು ನಡೀತಾವೆ ಅಂತಂದರೆ ಅದು ಮೂಲ ಬ್ರಹ್ಮಾಸ್ತ್ರ ಆಗಬೇಕಾದ್ರೆ ಯಾರಿಗೆ ಗೊತ್ತೇನು? ಅಪೋಸಿಷನ್ ಪಾರ್ಟಿಗಳಿಗೆ, ಬಿ ಜೆ ಪಿ ಇರಲಿ, ಜೆ ಡಿ ಎಸ್ ಇರಲಿ, ಯಾರನ್ನ ಇರಲಿ, ನಾವು ಅಪೋಸಿಷನ್ ನಮಗೂ ಕೂಡ ಅದು ಬ್ರಹ್ಮಾಸ್ತ್ರ ಆಗ್ತದೆ. ಸರ್ಕಾರ ನಡೆಯನ್ನು ಸರಿ ಇದೆಯೋ ಇಲ್ವೋ ಅಂತ ತುಲನೆ ಮಾಡ್ತಕ್ಕಂಥ ಅಧಿವೇಶನಗಳಲ್ಲಿ ಅವ್ರು ಭಾಗವಹಿಸಬೇಕು. ಅವರು ಕಾಲಹರಣ ಮಾಡಿ ಒಬ್ಬ ವ್ಯಕ್ತಿನ ಮುಂದಿಟ್ಕೊಂಡು ನೀವು ರಾಜಕಾರಣ ಮಾಡೋದಾದರೆ, ನಾವು ಸದನಕ್ಕೆ ಹಾಜರಾಗಿದ್ದೇವೆ, ಮುಖ್ಯಮಂತ್ರಿಗಳು ಹಾಜರಾಗಿದ್ದಾರೆ, ಮಂತ್ರಿಗಳು ಹಾಜರಾಗಿದ್ದಾರೆ, ಉತ್ತರ ಕೊಡ್ಲಿಕ್ಕೆ ರೆಡಿ ಇದ್ದೀವಿ, ನಾವು ಕ್ವಶ್ಚನ್ ಆನ್ಸರ್ ನಡೆಸೋಕ್ಕೆ ರೆಡಿ ಇದ್ದೀವಿ, 0 hour ನಡೆಸೋಕ್ಕೆ ರೆಡಿ ಇದ್ದೀವಿ, ಮುಖ್ಯ ವಿಚಾರಗಳ ಬರಗಾಲ ವಿಚಾರ ಮಾತಾಡ್ಲಿಕ್ಕೆ ರೆಡಿ ಇದ್ದೇವೆ. ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗಿದ್ದೇವೆ. ರೈತರು ಬೀದಿ ಪಾಲಾಗ್ತಾ ಇದ್ದಾರೆ. ರೈತರು ಇವತ್ತಿಂದ ಸಂಕಷ್ಟದಲ್ಲಿದ್ದಾರೆ. ಅದನ್ನ ಚರ್ಚೆ ಮಾಡಬೇಕು ಅಂತ ನಾವು ಬಂದಿದ್ದೀವಿ. ನಮ್ಮ ಹತ್ರ ನಾವೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ನಾವೇನು ಮಾಸ್ಟರ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ನಾವೇನು ಕೇಂದ್ರ ಸರ್ಕಾರದಲ್ಲಿ ನಾವು ನಮ್ಮ ಅನುದಾನಗಳನ್ನು ಕೇಳಬೇಕು, ಅವ್ರಿಗೆ ನಮಗೆ ಬರಗಾಲದ ಪರಿಹಾರ ಕೊಡಬೇಕು ಅಂತ ಕೇಳಲಿಕ್ಕೆ ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ಲ್ಯಾನ್ ಮಾಡಿದ್ರೆ ನಡ್ಸೋಕ್ಕೆ ಬಿಡಲ್ಲ ಅನ್ನೋದಾದರೆ ನಾವೆಲ್ಲ ರಾಜಕಾರಣ ಮಾಡಿದ್ವಿ. ರಾಜಕಾರಣ ಮಾಡೋದವರೆಲ್ಲ ಬಿ ಜೆ ಪಿಯವರು. ಯಾಕೆಂದರೆ ನಮ್ಮ ಸರ್ಕಾರದ ಮೇಲೆ ಯಾವುದೇ ಅಂತ ಒಂದು ತಪ್ಪು ವಿಚಾರಗಳನ್ನ ಕಂಡುಹಿಡಲಿಕ್ಕೆ ಆಗಲಿಲ್ಲ ಅವ್ರ ಕೈಯಲ್ಲಿ. ಹಾಗಾಗಿ ನಾಗೇಂದ್ರನ ವಿಚಾರನ ಇಟ್ಕೊಂಡು ಹೋರಾಟ ಮಾಡ್ತಾರೆ. ನಾಗೇಂದ್ರ ಹೋರಾಟ ಮಾಡೋಂಗಿದ್ರೆ ಬೆಳಗ್ಗೆ 9 ಗಂಟೆಗೆ ಬಂದು 1 hour ಧರಣಿ ಮಾಡಲಿ ಗಾಂಧಿ ಸ್ಟ್ಯಾಚ್ಯೂಗೆ ಮುಂದೆ. ಯಾರು ಬೇಡ ಅಂತ ಇದ್ರು ಅವ್ರಿಗೆ? ಸದನವನ್ನು ಬಲಿ ಕೊಡಲಿಕ್ಕೆ ಅವ್ರಿಗೇನು ಹಕ್ಕಿದೆ? ಟ್ಯಾಕ್ಸ್ ಪೇಯರ್ಸ್ ದುಡ್ಡಿಂದ ನಡೀತಕ್ಕಂಥ ಒಂದು ಸದನವನ್ನು ದೇ ಹವ್ ಟೇಕನ್ ಇಟ್ ಫಾರ್ ಗ್ರಾಂಟೆಡ್. ಅವ್ರ ಪ್ರಜಾತಂತ್ರ ವ್ಯವಸ್ಥೆಗೆ ಏನು ನಂಬಿಕೆ ಇದೆಯಾ, ಗೌರವ ಇದೆಯಾ ಅವ್ರಿಗೆ? ಮೊದಲು ಆ ಬರಗಾಲದ ಚರ್ಚೆ ಮಾಡಿ ಅದ ನಂತರ ಧರಣಿ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಜನ ಬೇಷ ಅಂತ ಹೇಳಿರೋರು. ಬರೀ ರಾಜಕಾರಣ ಮಾಡ್ತಕ್ಕಂಥದ್ದು ಒಬ್ಬ ವ್ಯಕ್ತಿಯ ವಿರುದ್ಧವಾಗಿ. ಲಾಸ್ಟ್ ಟೈಮ್ ಅವ್ರ ಮೇಲೆ ಆಪಾದನೆ ಬಂದಾಗ, ನಾಗೇಂದ್ರ ಅವ್ರ ಆಪಾದನೆ ಬಂದಾಗ ನಾವು ರಾಜೀನಾಮೆ ತೊಗೊಂಡಿದ್ವಿ. ತದನಂತರ ಅವ್ರಿಗೆ SIT ಅವ್ರು ಕ್ಲೀನ್ ಚಿಟ್ ಕೊಟ್ಟಾರೆ, ತದನಂತರ ಬೇಲ್ ಕೊಟ್ಟಿದ್ದಾರೆ. ಈಗ ಅವ್ರ ಮೇಲೆ ಇರ್ತಕ್ಕಂಥ ಆರೋಪಗಳು ಸಾಬೀತಾದರೆ ಖಂಡಿತವಾಗ್ಲೂ ಕೂಡ ನಾವು ಇಟ್ಕೊಳ್ಳೋದೇ ಇಲ್ಲ ಅವ್ರನ್ನ. ಮಂತ್ರಿಯಲ್ಲೂ ಇಟ್ಕೊಳ್ಳಲ್ಲ, ಪಾರ್ಟಿಯಲ್ಲೂ ಇಟ್ಕೊಳ್ಳಲ್ಲ. ಸಾಬೀತಾದರೆ ಅದು ಬಿಟ್ಟುಬಿಟ್ಟು ಅವ್ರ ಮೇಲೆ ಏನೂ ಸಾಬೀತಾಗಿಲ್ಲ ಇನ್ನೂ ಬಂದ್ಬಿಟ್ಟು ನೇರವಾಗಿ ಮಾಡೋದಾದರೆ, ಕೇಂದ್ರ ಸರ್ಕಾರದಲ್ಲಿ ಎಷ್ಟು ಜನ ಮಂತ್ರಿಗಳ ಮೇಲೆ ಈ ಥರ ಆಪಾದನೆಗಳಿವೆ? ಎಷ್ಟು ಜನ ಲೋಕಸಭಾ ಸದಸ್ಯರು ಗೆದ್ದಿರ್ತಕ್ಕಂಥವ್ರು, ನಮ್ಮ ರಾಜ್ಯದಲ್ಲೇ ಗೆದ್ದಿರ್ತಕ್ಕಂಥವ್ರು ಮಂತ್ರಿಗಳಾಗಿರೋರ ಮೇಲೆ ಎಷ್ಟು ಜನರ ಮೇಲೆ ಕೇಸಿದೆ? ನೀವು ಅರ್ಥ ಮಾಡ್ಕೋಬೇಕು. ಕೇಂದ್ರದಲ್ಲಿ ಈಗಾಗಲೇ ಸರ್ವೆ ಮಾಡಿರೋ ಪ್ರಕಾರ 28 ಜನರ ಮೇಲೆ ಈ ಥರ ಕೇಸುಗಳಿದೆ, ಕ್ರಿಮಿನಲ್ ಕೇಸುಗಳು. ನಾಟ್ ಓನ್ಲಿ ಕ್ರಿಮಿನಲ್ ಕೇಸುಗಳು, ದೇರ್ ಆರ್ ಕಾಗ್ನಿಸಬಲ್ ಅಫೆನ್ಸಸ್ ಅವ್ರ ಮೇಲೆ. ಭಾಳ ಗುರುತರವಾದಂಥ ಆರೋಪಗಳಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವ್ರನ್ನೆಲ್ಲ ರಾಜೀನಾಮೆ ಕೊಡಿ ಅಂತ ಕೇಳಿದ್ವಾ? ಇಲ್ಲ, ನೀವು ಒಂದು ಕೆಲಸ ಮಾಡಿ, 28 ಜನ ರಾಜೀನಾಮೆ ಕೊಡಿಸ್ಬಿಟ್ರೆ ಆಚೆಗೆ ನಾವು ಈ ಮಂತ್ರಿ ಕೇಳ್ಬಿಡ್ತೀವಿ. ಈ ಥರ ಎಲ್ಲ ಸದನಗಳನ್ನು ಬರಿ ತಗೊಳ್ತಕ್ಕಂಥದ್ದು, ಜನಗಳ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡೋದು ಬಿಟ್ಟು, ರಚನಾತ್ಮಕ ಕೆಲಸ ಮಾಡೋದು ಬಿಟ್ಟು ಅವ್ರು ಮಾಡಿದ್ದೆಲ್ಲ ರಾಜಕಾರಣವೇ ಮಾಡ್ತಾರಂತಂದರೆ ಕಾಂಗ್ರೆಸ್ನಾಗ ಬ್ರೇಕ್ ಮಾಡ್ತೀರಿ ನೀವು ಮಾಧ್ಯಮದವರು? ಕಾಂಗ್ರೆಸ್ದು ಯಾವುದೇ ತಪ್ಪಿಲ್ಲ ಇದರಲ್ಲಿ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮ್ಮ ಎಲ್ಲ ಟೀಕೆ ಟಿಪ್ಪಣಿಗಳು ಮಾಡಲಿಕ್ಕೆ ನೀವು ಈ ವೇದಿಕೆನ ಉಪಯೋಗಿಸ್ಕೊಳ್ಳಬೇಡ ಅಂತ ಹೇಳಿಲ್ಲ. ಗುರುತರವಾದಂಥ ಆರೋಪಗಳಿದ್ದರೆ ಮಾಡಿ, ನಾವಿಲ್ಲ ಅಂತ ಹೇಳಿಲ್ಲ, ಉತ್ತರ ಕೊಡ್ತೇವೆ. ಜನ ತೀರ್ಮಾನ ಮಾಡಲಿ ಯಾವ ಸರಿ ಯಾವ ತಪ್ಪು ಅಂತೇಳಿ. ನಾವೆಲ್ಲ ಹೇಳಿದ್ವಿ, ನೀವು ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ರಚನಾತ್ಮಕ ಕೆಲಸ ಮಾಡಿ, ಪಾಯಿಂಟ್ ಟು ಪಾಯಿಂಟ್ ನೋಟಿಸ್ ಕೊಡಿ, ನೋಟಿಸ್ಗೆ ಒಂದು ದಿವಸ ಫುಲ್ ಚರ್ಚೆ ಮಾಡಿ, 2 ದಿನ ಫುಲ್ ಚರ್ಚೆ ಮಾಡಿ, ಯಾರು ಬೇಡ ಅಂತ ಹೇಳಲ್ಲ. ನೀವು ನೋಟಿಸ್ ಕೊಡೋಕ್ಕೆ ತಯಾರಿಲ್ಲ, ರಾಜೀನಾಮೆ ಕೊಡಿ. ಏನಿದೆ ಅರ್ಥ ಇದಕ್ಕೆ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.